ಒಂದ್ 5 ಎಕರೆ ಇದೆ. 5 ಎಕರೆ 5 5 10 ಕೋಟಿ ಆಯ್ತಲ್ಲ. ಬೇಡ 10 ಕೋಟಿ ನಮಗ್ ಬೇಡ 10 ಕೋಟಿ. ಎಷ್ಟ್ ಜನ ಇದ್ರಿ ಮನೇಲಿ? ನಮ್ಮ ಮನೇಲಿ ನನ್ ಮಗ ಒಬ್ಬ. 10 ಕೋಟಿ ಒಳ್ಳೆ ಆಯ್ತಲ್ಲ ಮತ್ತೆ. ಒಳ್ಳೆ ಆಯ್ತು, ಮಾರ್ಕೊಂಡು ಇವತ್ ನಿಕ್ಕೋತೀವಿ. ಇರೋ ಮಕ್ಳಿಗೆ ಏನ್ ಮಾಡೋದು? ಅಲ್ಲ 10 ಕೋಟಿ ದುಡ್ಡಿಲ್ಲ ಏನಾದ್ರು ಮಾಡ್ಕೋಬೋದಲ್ಲ. ನಮ್ಗೇನ್ ಬೇಡ, ನಮಗ್ ಭೂಮಿ ಒಂದ್ ಉಳ್ಕೊಳ್ಳಿ ಸಾಕು. ಅಲ್ಲ ಹಾಗಾದ್ರೆ ಗೌರ್ಮೆಂಟ್ ಮಾಡ್ತಿರೋದು ನಿಮ್ಗೆ ಸರಿ ಅನ್ಸಲ್ವಾ? ಇಲ್ಲ. ಹೌದಾ? ನಮ್ ದನಗಳೆಲ್ಲ ತಕೊಂಡೋಗಿ ಯಾವ ಸಾಬ್ರು ಕೊಡನೆ, ಯಾರು ಕುಯ್ಕೊಂಡ್ ತಿನ್ನೋರು ಯಾರು ಸಾಬ್ರು. ಈಗ ಡಿ ಕೆ ಶಿವಕುಮಾರ್ 2.5 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ, ಒಳ್ಳೆ ಬೆಲೆ ಅಂತ ಹೇಳ್ತಾವ್ರಲ್ವಾ. ಈಗ ಡಿ ಕೆ ಶಿವಕುಮಾರ್ ಒಬ್ಬ ಪೊಲಿಟಿಷಿಯನ್, ಅವ್ರೇನು ಹೋಗಿ ಭೂಮಿಲೇನ್ ವ್ಯವಸಾಯ ಮಾಡಲ್ಲ. ಅವ್ರ ಯಾಕೆ 1000 ಎಕರೆ ಜಮೀನ್ ಮಡಿಕೊಂಡವ್ರೆ? ನಾವಾದ್ರೂ 1 ಎಕರೆ 2 ಎಕರೆ ಮಡಿಕೊಂಡ್ ಜೀವನ ಮಾಡ್ತಿದೀವಿ, ಹಾಲ್ ಕರಿತಿದೀವಿ. ಅವ್ರ ಹೆಂಡತಿ ಮಕ್ಳು ಎಷ್ಟ್ ದಿನ ಹಾಲ್ ಕರೀತಾರೆ? ನಾವು ರೈತ ಬೇಕಾದ್ರೆ ಒಬ್ಬ ಬಿಸ್ನೆಸ್ ಮೆನ್ ಆಗ್ಬೋದು. ಈಗ ಅವರು ಪೊಲಿಟಿಷಿಯನ್ ಆಗವ್ರೆಲ್ಲ ಹೋಗ್ಲಿ ರೈತನ ತರ ಕೆಲಸ ಮಾಡಕ್ಕಾಗುತ್ತಾ? ನಾಳೆ ದಿನ ನಮ್ಮ ಮಕ್ಳು ಒಳ್ಳೆ ಲೆವೆಲ್ ಹೋದ್ರು ಹೋಗ್ಬೋದು. ಈಗ ಅವ್ರ ರೈತನ ಜಾಗಕ್ಕೆ ಬರಕಾಗುತ್ತಾ? ಸೊ ಅವ್ರಿಗೆ ನಾವೇನ್ ಅನ್ಕೊಂಡಿದ್ದೋ ಅಂದ್ರೆ ಫಸ್ಟ್ ಅಲ್ಲಿ ಏನು DCM ಆಗಿದ್ದಾಗ ಬಡ್ಕೊಳ್ಳೋರು, ಅಲ್ಲಿ ಯಾರು ರೈತರ ಇಲ್ಲ ಅಂತ ನಾನೇನ್ ಅನ್ಕೊಂಡಿದ್ದೀನಿ. ಪಾಪ ಡಿಪ್ರೆಷನ್ ಕೊಟ್ಟೋಗ್ಬಿಟ್ಟವ್ರೆ, CM ಆಗಿಲ್ಲ ಅಂತ. ಈಗ ನೋಡಿದ್ರೆ CM ಆಗ್ಬಿಟ್ಟು ತಲೆಗೆ ಏರ್ಸ್ಕೊಬಿಟ್ಟವ್ರೆ ಮಾದಾನ. ಅವ್ರು ನಮಗ್ ಸ್ಪಂದಿಸಿಲ್ಲ ಅಂದ್ರೆ ನಾವ್ ಇದೇ ತರ ಆಕ್ಷನ್ಗೆ ರಿಯಾಕ್ಷನ್ ಇದೇ ತರ ಇರುತ್ತೆ ಅಣ್ಣ. ಈಗಿರೋ ಜಮೀನು ನಾನ್ ಸಂಪಾದನೆ ಮಾಡಿಲ್ಲ, ನಾನು 3 ತಲೆಮಾರಿಂದ ಬಂದಿರೋ ಜಮೀನು. ನಮ್ ತಾತ ಮುತ್ತಾತ ನಮ್ಮಪ್ಪ ನಾನು ಕೊಟ್ಟಿರೋ ಜಮೀನದು. ಎಷ್ಟು 3 ತಲೆಮಾರಿಂದ. ಅವ್ರು ಎಲ್ಲಿಂದ ಬಂದಿರೋರೋ, ಮನೆ ಕಳ್ಕೊಬಿಟ್ರು ಅಂತ ಹೋಗಿ ಅವ್ರಿಗೆ ರಿಯಾಕ್ಟ್ ಮಾಡ್ತೀರಾ, ಏನು ಎತ್ತ ಅಂತ ಕೇಳ್ತೀರಾ? ಕೇಳಕ್ ಬರಲ್ಲ ಪಾಪ ಅವ್ರಿಗೆ. ಈಗ ಇನ್ನೊಂದ್ ನಾವೇನ್ ಮಾಡ್ಬೇಕು ಅಂದ್ರೆ, ಅವ್ರಿಗೆ ಬೇರೆ ದೇಶದ ಜನ ಅಂದ್ರೆ ತುಂಬಾ ಇಷ್ಟ. ನಾವು ಬೇರೆ ದೇಶದಲ್ಲಿ ಹೋರಾಟ ಮಾಡ್ತಾರಲ್ಲ, ಆ ರೀತಿ ಹೋರಾಟ ಮಾಡ್ಬೇಕು ನಾವು. ಅವಾಗೆ ಅವ್ರಿಗೆ ಬುದ್ಧಿ ಬರೋದು. ನಾವು ಸುಮ್ನೆ ರೋಡ್ ತಡಿಯೋದು, 1-2 ದಿನ ರೋಡ್ ತಡೆದ್ರೆ ಅಷ್ಟೇ, ರೈತರು ಏನ್ ಮಾಡ್ಕೋತಾರ ಮಾಡ್ಕೊಳ್ಳಿ ಅನ್ನೋ ಒಂದು ಮೂಡೆಲ್ಲ ಅವ್ರೆ. ನೇಪಾಳದಲ್ಲಿ ಅದು ನಾನು ಏನು ಪ್ರೇರಿತವಾಗಿ ಏನ್ ಹೇಳ್ತಿಲ್ಲ. ನೇಪಾಳದಲ್ಲಿ ಏನಾಯ್ತು? ಯಾವ್ದೋ ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರು ಅಂತ ಹೋರಾಟ ಮಾಡಕ್ ಶುರು ಮಾಡಿದ್ರು. ಅದು ಇಡೀ ದೇಶನೇ ಚೇಂಜ್ ಮಾಡ್ಬಿಡ್ತು. ಇನ್ ಕೇಸ್ ನಮ್ಮ ಹೋರಾಟನು ನಾವು ತಾಳ್ಮೆ ಕಳ್ಕೊಂಡ್ ಮಾಡಿದ್ರೆ CM DCM ಯಾವ ದೇಶಕ್ಕೆ ಪಲಾಯನ ಆಯ್ತಾರೋ ಗೊತ್ತಿಲ್ಲ. ವಾರ್ನಿಂಗ್ ಕೊಡ್ತಾ ಇದೀರಿ? ವಾರ್ನಿಂಗ್. ಈಗ CM ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಒಂದು ಒಳ್ಳೆ ಸ್ಥಾನದಲ್ಲಿ ಇದೀರಾ. ನಿಮ್ಗೆ CM ಆಗ್ಬೇಕು ಅಂದ್ಬಿಟ್ಟು ಬಿಡಿ, ಜಸ್ಟ್ 2 ವರ್ಷ ಅವ್ರು ಇರ್ತಾರೋ ಇರಲ್ವೋ ಅದು ಗೊತ್ತಿಲ್ಲ. ಅವರಿಗೆ 2 ವರ್ಷ ಪೂರೈಸೋ ತನಕ ಅವ್ರಿಗೆ ಗೊತ್ತಿಲ್ಲ ನಾನು ಈ ಸೀಟಲ್ಲಿ ಇರ್ತೀನಿ ಅಂತ. ಆದ್ರೂ ಎಷ್ಟ್ ಕಷ್ಟಪಟ್ರು ಸಿದ್ದರಾಮಯ್ಯನ ಇಳ್ಗಿಸಕ್ಕೋಸ್ಕರ. ನಾವ್ ಇಲ್ಲೇ ಇದ್ದು ಇಲ್ಲೇ ವ್ಯವಸಾಯ ಮಾಡಿ ಈಗ ನಮ್ಮ ಮಕ್ಳನ್ನ ನೆಕ್ಸ್ಟ್ ನಾವೇ ನೋಡ್ಕೋಬೇಕು. ಯಾರು ಬರ್ತಾರೆ? ಇವ್ರಿಗೇನು, ಇವ್ರಿಗೆ 25 ವರ್ಷ 30 ವರ್ಷದ ಮಕ್ಳವ್ರೆ, ಅವ್ರು ಆಲ್ರೆಡಿ ಬಿಸ್ನೆಸ್ ಮೆನ್ಗಳು. ಅವ್ರು 100 ಜನಕ್ಕೆ ಕೆಲಸ ಕೊಡ್ತಾವ್ರೆ. ಇಲ್ಲಿ ನೋಡಿ, ನಂದು ಇದು ಈಗಿನ್ನ UKG ಮಗ ಇದ್ದು, ಇದಕ್ಕೇನ್ ಕೊಡ್ಲಿ ನಾನು? ಇದಕ್ 25 ವರ್ಷಕ್ಕೆ ನನ್ ಬಿಸ್ನೆಸ್ ಕಳ್ಸಕ್ ಆಗುತ್ತಾ? ನಾನು ಕೊಡಕ್ ಆಗೋದ್ ಭೂಮಿ ಒಂದೇ.